ಸ್ನೇಹಿತರೆ, ಮತ್ತೊಮ್ಮೆ ಸಂಘರ್ಷ ನ್ಯೂಸ್ಗೆ ಸ್ವಾಗತ. ನಮ್ಮ ಜೊತೆ ಅವಿನಾಶ್ ಸರ್ ಇದ್ದಾರೆ. ಎಲ್ಲ ವಿಷಯವನ್ನ ಹೇಳ್ತಾ ಬಂದ್ರು. ಆದ್ರೆ ಬಹುತೇಕ 2024 ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಅವಧಿಯ ಹೋರಾಟವನ್ನ ಮಾಡಿ ಒಂದು ಅತ್ಯುತ್ತಮವಾದಂತಹ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೋ, ಬಹುಶಃ ಆ ಸಂವಿಧಾನವನ್ನ ಬದಲು ಮಾಡ್ತೀವಿ ಅಥವಾ ಪ್ರಜಾಪ್ರಭುತ್ವವನ್ನ ಮುಗಿಸ್ತೀವಿ. ಇಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆಗೆ ವಾಕ್ ಸ್ವಾತಂತ್ರ್ಯ ಇರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ಈ ರೀತಿ ಅನೇಕ ಸ್ವಾತಂತ್ರ್ಯಗಳನ್ನ ಕೂಡ ಹರಣ ಮಾಡ್ತಾ ಇರುವಂತ ಇವತ್ತಿನ ರಾಜಕಾರಣದ ಬಗ್ಗೆ ಅವಿನಾಶ್ ಸರ್ ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತಿನ ರಾಜಕಾರಣದ ಬಗ್ಗೆ ಸ್ವಲ್ಪ. ಇವತ್ತಿನ ರಾಜಕಾರಣ ಬಗ್ಗೆ ಹೇಳೋದಂದ್ರೆ, ಡಾಕ್ಟರ್ ಅಂಬೇಡ್ಕರ್ ಅವ್ರೇನ್ ಘಟನಾ ಕೊಟ್ರು, ಆ ಘಟನಾ ಇಂಪ್ಲಿಮೆಂಟ್ ಆಗೋ ಟೈಮ್ಕ RSS ಮಂದಿ ಅವ್ರ ಈ ಘಟನಾ ಏನದ ಅದ್ರ ವಿರುದ್ಧ ಇದ್ರು. ಆಗಿಂದ ಅವ್ರದ ಘಟನಾ ವಿರುದ್ಧ ಕೆಲವು ವೈದಿಕ್ ಬ್ರಾಹ್ಮಣರು ಏನ್ ಅಂತಿದ್ರು, ಈ ಮನುಸ್ಮೃತಿ ಪರ್ಫೆಕ್ಟ್ ಇದೈತಿ, ಎಲ್ಲಾ ಹತ್ರಾಗೈತಿ, ಮನುಸ್ಮೃತಿ ಇದ ಘಟನಾ ಆಗ್ಬೇಕು, ಮತ್ ಈ ಘಟನಾ ಏನ್ ಗರ್ಜಿಲ್ಲ. ಅವ್ರದ್ದು RSS ಒಂದು ಅಜೆಂಡಾ ಐತ್ರಿ, ಚುಪಾ ಅಜೆಂಡಾ ಅಂತಾರ ಅದಕ್ಕ. 2024 ತಕ ಇಂಡಿಯಾಗ ಹಿಂದೂ ರಾಷ್ಟ್ರ ಮಾಡೋದು ಗುಪ್ತವಾದಂತ ಅಜೆಂಡಾ, ಗುಪ್ತವಾದ. ಮತ್ 2034 ತನಕ ಈ 1888 ಮೊದ್ಲೇನ್ ಪರಿಸ್ಥಿತಿ ಇತ್ತು ಅದು ತರೋದು. 1818 ಮೊದ್ಲಿನ ಪರಿಸ್ಥಿತಿ ಅಂದ್ರ ಪೇಶ್ವಾಯಿ, ಈ ಎಲ್ಲಾ ವೈದಿಕ್ ಬ್ರಾಹ್ಮಣರದ ಇದು. ಈ ಇದ್ ಮಾಡ್ಬೇಕಾದ್ರ ಏನ್ ಮಾಡ್ಬೇಕು, ಅವ್ರ ನನ್ಗೇನ ಅನಿಸ್ತದ, ಅವ್ರಿಗೆ ಎಲ್ಲಾ ಹಿಂದೂಸ್ ಒಕ್ಕಟ್ಟು ಮಾಡೋದು ಇದು ಕಠಿಣ ಕೆಲಸ. ಆ ಕಾರಣದಿಂದ ಬಹುತೇಕ RSS ದವರ ಮೊದ್ಲ ಸಾಫ್ಟ್ ಟಾರ್ಗೆಟ್ ಅಂದ್ರ ಮುಸ್ಲಿಮ್ರು. ಮುಸ್ಲಿಂ ವಿರುದ್ಧ ಎಲ್ಲ ಪ್ರಚಾರ ಸ್ಟಾರ್ಟ್ ಮಾಡಿದ್ರು. ಮುಸ್ಲಿಂ ಆಕ್ಚುಲಿ 800 ಇಯರ್ಸ್ ಮುಗಲ್ ಈ ದೇಶ ಮೇಲೆ ಆಳ್ಕೆ ಮಾಡಿದ್ರು. ಅವ್ರ ದರ್ಬಾರ್ದಾಗ ಎಲ್ಲಾ ಮುಸ್ಲಿಮ ಪಂಡಿತರು ಇದ್ರು, ಸಲ್ಲಾ ಕೊಡ್ಲಿಕ್ಕೆ ಎಲ್ಲಾ ಮುಸ್ಲಿಂ ಪಂಡಿತರು ಇದ್ರು. ಅವಾಗ ಅವ್ರೇನ್ ಈ ಮುಗಲ್ಸ್ ವಿರುದ್ಧ ಏನ್ ಇದ್ ಮಾಡ್ಲಿಲ್ಲ, ಅಂದ್ರ ಈ ದಬಾಳ್ಕೆ ಮಾಡ್ತಾರು, ಇದ್ ಮಾಡ್ತಾರು. ಈ ಹಿಸ್ಟ್ರಿ ತೆಗ್ದ್ ನೋಡ್ರ ಯಾರು ವೈದಿಕ್ ಬ್ರಾಹ್ಮಣರು ಈ ಮುಗಲ್ಸ್ ವಿರೋಧದಲ್ಲಿ ಅವ್ರ ಅಂದ್ರ ಹಿಂದೂ ಮೇಲೆ ಅತ್ಯಾಚಾರ ಮಾಡ್ತಾರಂತ ಯಾರ ಇದ್ ಮಾಡ್ಲಿಲ್ಲ. ಆದ್ರೂ 800 ಇಯರ್ಸ್ ಅವ್ರ ಆಳ್ಕೆ ಮಾಡಿದ್ರು. ಕೆಲವು ಈ ಕಡೆದ ಆ ಕಡೆದ ಸ್ಟ್ರೇ ಇನ್ಸ್ಟೆನ್ಸಸ್ ತಗೊಂಡ ಅದ ಮಂದಿ ತೆಲಗ ಹಾಕಿರು, ಮುಸ್ಲಿಮ್ಸ್ ಆರ್ ಅವರ್ ಎನಿಮೀಸ್, ಮುಸ್ಲಿಮ್ಸ್ ಆರ್ ಅವರ್ ಎನಿಮೀಸ್. ಮತ್ತ ಈ OBC ಏನ್ ನಮ್ ಜನಾಂಗ ಐತಿ, ಇವ್ರ ತಲಾಗ ಇಷ್ಟ ಹಾಕಿ ಬಿಟ್ರು. ಅದ ಎಲ್ಲಾರ್ಗ ಅನ್ಸ್ಲಿಕ್ಕಾಯ್ತು ಈ ಮುಸ್ಲಿಮ್ಸ್ ಆರ್ ಅವರ್ ಎನಿಮೀಸ್ ಅಂದ್ರೆ ಅವ್ರಿಗೆ ಮೊದ್ಲು ಹೊರಗೆ ತೆಗಿಬೇಕು. ಆನಾ ಮುಸ್ಲಿಮ್ಸ್ ವಿರೋಧ ಒಳಗ ಏನ್ ಒಂದು ವಾತಾವರಣ ತಯಾರು ಮಾಡಿ ಹಿಂದೂ ಒಕ್ಕಟ್ಟು ಮಾಡ್ರಿ. ಈ ಯಾರು ಮಾಡ್ರು ಈ RSS ದವ್ರು. ಮತ್ ಈಗ ಮುಸ್ಲಿಮ್ಸ್ ಆಕ್ಚುಲಿ 100% ಇನ್ಸೆಕ್ಯೂರ್ ಮಾಡಿಬಿಟ್ಟಿದಾರ ಮುಸ್ಲಿಮ್ಸ್. ಈಗ ಡೈರೆಕ್ಟ್ ಅಂತಾರ, ನೀವು ಪಾಕಿಸ್ತಾನಕ್ ಹೋಗ್ರಿ, ನೀವು ಈ ಕಡೆ ಹೋಗ್ರಿ, ನೀವು ಆ ಕಡೆ ಹೋಗ್ರಿ, ಎಲ್ಲಾ ಏನು ಟೆರರಿಸ್ಟ್ ಆದ್ರ ಮುಸ್ಲಿಂ ಅದರ ಅನ್ನಾನ ಟೆರರಿಸ್ಟ್ ಅದ. ಈಗ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕಾಡ್ತದ್ರಿ ನಾನು. ಈಗ ಮೋದಿ ಅವರು ಕೆಲವೊಂದು ಕಡೆ ಹೇಳ್ತಾರ, ಹಿಂದೂ ಆತಂಕ ಮೇ ಹೈ, ಹಿಂದೂ ಆತಂಕ ಮೇ ಹೈ, ಹಿಂದೂ ಧರ್ಮ ಆತಂಕ ಮೇ ಹೈ. ನಾನು ಕೇಳುವಂತ ಪ್ರಶ್ನೆ, ತಮ್ಮ ಮೂಲಕ ಇದೊಂದು ಮೆಸೇಜ್ ಹೋಗ್ಬೇಕು. ಕಾಂಗ್ರೆಸ್ನವರಿದ್ದಾಗ ಹಿಂದೂ ಆತಂಕದಲ್ಲಿ ಇದ್ರು ಅಂತ ಹೇಳೋದು ಒಂದು ಮಾತು, ಏನೋ ಸರಿ ಅನಿಸ್ಬೋದು, ಅಥವಾ ಇನ್ನೊಬ್ರು ಆಳ್ವಿಕೆ ಇದ್ದಾಗ ಅನ್ನೋದು. ಈಗ ಆಕ್ಚುಲಿ 10 ವರ್ಷಗಳ ಗತಿಸಿ ಹೋತು. ಮೋದಿ ಅವರೇ ದೇಶದ ಪ್ರಧಾನಮಂತ್ರಿ, ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿನ ಅಧಿಕಾರದಲ್ಲಿ ಐತಿ. ಇವ್ರ ಕೈಯಾಗೆಲ್ಲ ದೇಶದ ಅತ್ಯುನ್ನತ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳಿರ್ಬೋದು, NIA ಇರ್ಬೋದು, ED ಇರ್ಬೋದು, ಈ ರೀತಿ ಎಲ್ಲಾ ಸಂಸ್ಥೆಗಳು ಮಿಲಿಟರಿ ಸಮೇತವಾಗಿ ಇವ್ರ ಕೈಯಾಗದಾವ. ಆದ್ರೂ ಹಿಂದೂ ಆತಂಕದಾಗ ಅದನ್ನಂತ ಮೋದಿ ಅವರು ಹೇಳ್ತಾರೆ. ಅಪಪ್ರಚಾರ ಮಾಡೋದು, ಮುಸ್ಲಿಂ ವಿರುದ್ಧ ಹಿಂದೂ ಜನಾಂಗಕ್ಕೆ ಒಕ್ಕಟ್ಟು ಮಾಡ್ಲಿಕ್ಕೆ, ಮುಸ್ಲಿಂ ವಿರುದ್ಧ ಅಪಪ್ರಚಾರ ಮಾಡ್ಲಿಕ್ಕೆ ಇದೆಲ್ಲ
RSS ಮತ್ತು ಬಿಜೆಪಿ ಅವ್ರ ಅದಾರ. ಮುಸ್ಲಿಂ ಅಂದ್ರೆ ಹಿಂದೂ ಅಂದ್ರೆ ಇತರ ಒಳಗ ಡೇಂಜರ್ ಒಳಗ ಇರ್ಬೇಕ ಆಗಿದ್ರ 800 years ಮೊಘಲ್ ಕಾರ್ಯಕಾಲದಾಗ ಅವ್ರು ಇದಾಗಬೇಕಾಗಿತ್ತು. ಹೌದು, ಅವ್ರಿಗೆ ಅಂದ್ರೆ ತೊಂದರೆ ಕೊಡಬಹುದಾಗಿತ್ತು, ತೊಂದರೆ ಕೊಡಬೇಕಾಗಿತ್ತು, ಮತಾಂತರ ಮಾಡ್ಬೇಕಾದ್ರು ಆಗಿತ್ತು. ಅವಾಗೂ ಇವನ್ ಡೆಲ್ಲಿ ಒಳಗೂ ಹಿಂದೂ ಜನಸಂಖ್ಯಾನೇ ಜಾಸ್ತಿ ಐತಿ. ಇಂಡಿಯಾ ಒಳಗ್ ಹಿಂದೂನ ಅದಾರು ಜನಸಂಖ್ಯಾ ಹೆಚ್ಚೈತಿ. 800 years ಒಳಗ ಯಾವಾಗ್ಲೂ ಹಿಂದೂ ಇನ್ಸೆಕ್ಯೂರ್ ಅನ್ಸ್ಲಿಲ್ಲ. ಹಿಂದೂಸ ನಮ್ಮ ಆತಂಕದಾಗಿಲ್ಲ, ಅಂದ್ರೆ 8 ವರ್ಷಗಳ ಕಾಲ ಆತಂಕದಾಗಿಲ್ಲ. 800 years ಆಳ್ಕೆ ಮಾಡಿದ್ರು ಹಿಂದೂ ಅವ್ರು ಇನ್ಸೆಕ್ಯೂರ್ ಅದಾರ, ಹಿಂಗ ಯಾವಾಗ ಆಗ್ಲಿಲ್ಲ. ಆದ್ರ ಈ 8 years ಒಳಗ ಬಿಜೆಪಿ ಶಾಸನ ಕಾಲದಾಗ, ಬಿಜೆಪಿ ಮತ್ತು RSS ಶಾಸನ ಕಾಲದಾಗ ಓನ್ಲಿ ಇನ್ 8 years ಎಲ್ಲಾ ಮುಸ್ಲಿಂ ಇನ್ಸೆಕ್ಯೂರ್ ಇವ್ರು ಮಾಡಿಬಿಟ್ಟಿದಾರ. ಎಲ್ಲಾ ಏಜೆನ್ಸೀಸ್ ಕೈಯಾಗ ತಗೊಂಡ, ಎಲ್ಲಾ ಕೈಯಾಗ ತಗೊಂಡ ಮುಸ್ಲಿಮ್ಸ್ ಸೆಕ್ಯೂರ್ ಮಾಡಿಬಿಟ್ಟಿದಾರ. ಯಾಕಂದ್ರ ಈ ಹಿಂದೂ ಇದಾಗಬೇಕು. ಮತ್ತೆ ಈಗ ಮೊನ್ನೆ ನಿನ್ನೆ ನಾನು ನೋಡಿದ ಪ್ರಕಾರ ಹಿಂದಿನ 60 ವರ್ಷದ ಆಳ್ವಿಕೆ, 60-65 ವರ್ಷದ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಫಾರ್ ಹೆಡ್ ಭಾರತ ದೇಶದಲ್ಲಿ 50,000 ಚಿಲ್ಲರೆ ಒಬ್ರಿಗೆ ಸಾಲ ಇತ್ತು. 8 ವರ್ಷದಲ್ಲಿ ಬಿಜೆಪಿ ಅವರು 1,17,000ಕ್ಕಿಂತಲೂ ಹೆಚ್ಚು ಆ ಸಾಲವನ್ನ, more than 1 lakh crores, more than 1 lakh crores ಎಲ್ಲಾ ಇವ್ರು ಅಂದ್ರೆ ಲೋನ್ ತಗೊಂಡ more than 1 lakh crores ಇವ್ರೆಲ್ಲ 1 lakh ಮತ್ ಮೊದ್ಲಿಂದ ಇವ್ರು ತಗೊಂಡದ್ ಬಹುತೇಕ 1 lakh ಐತಿ. ಹಿಂದಿಂದೇನ್ 50 lakh crores ಹಿಂಗೇನಿತ್ತು. ಅದ್ರಾಗ ಇವ್ರು 1 lakh 8 ವರ್ಷದಾಗ ತಗೊಂಡ್ರು. ಏನ್ ಇಕಾನಮಿ ಎಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ದಾರೆ. ಕಾರಣ ಏನ್ ಸರ್, ಏನ್ ಇರಬಹುದು, ಏನ್ ಮಾಡ್ತಾ ಅವ್ರ ತಲಾಗ ಏನೈತೆ ಅದು ಆಕ್ಚುಲಿ ಇದು RSS ಪ್ಲಾನ್ ರೀ. ಎಲ್ಲಾ ಡಿಸ್ಟರ್ಬ್ ಮಾಡ್ಬಾರ್ದು, ಎಜುಕೇಶನ್ ಹಾಳು ಮಾಡ್ಬಿಟ್ರು. ಕಾನ್ಸ್ಟಿಟ್ಯೂಷನ್ ದಾಗ ಇದ್ದಾಗನು ಈ ಸ್ಕಾಲರ್ಶಿಪ್ ಅದು ಇದು ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ಒಳಗ ಅಂದ್ರೆ ನಿತ್ತ ಅವ್ರು ಈ ಎಲ್ಲ ಸ್ಕಾಲರ್ಶಿಪ್ ಹಾಳು ಮಾಡಿಬಿಟ್ರು. ಸ್ಕಾಲರ್ಶಿಪ್ ಈಗ ಇಲ್ಲ. ಏನ್ ಮುಂದೆ ರಿಸರ್ವೇಶನ್ ತೆಗ್ಯಾಕ ಬರಂಗಿಲ್ಲ, ಅದು ಉದ್ರೇಕ ಆಗ್ತೈತೆ ಅಂತ ಅವ್ರೇನ್ ಮಾಡ್ರು, ಏನ್ ಪ್ರೈವೇಟೈಸೇಷನ್ ಮಾಡಿಬಿಟ್ರು. ನಾ ಕೆಲವು ನಮ್ಮ ಫ್ರೆಂಡ್ಸ್ ಕೇಳನು, ಪ್ರೈವೇಟೈಸೇಷನ್ ಅವ್ರು ಮಾಡ್ಯಾರಲ್ಲ, ಲಕ್ಷಗಟ್ಲೆ ನಮಗ್ ನೌಕರಿ ಹಾದು, ರಿಸರ್ವೇಶನ್ ಹಾದು ನೌಕರಿ. ನಾವು ಯು ಡೋಂಟ್ ಕ್ರೈ ಅಬೌಟ್ ಅದು ಪ್ರೈವೇಟೈಸೇಷನ್. ಈಗ ಒಂದು ಹೊಸ ಮೂಮೆಂಟ್ ನಾವು ಸ್ಟಾರ್ಟ್ ಮಾಡ್ಬೇಕಾಗದ. ಎಂಟೈರ್ ಇದು ಪ್ರೈವೇಟ್ ಸೆಕ್ಟರ್ ಒಳಗ ರಿಸರ್ವೇಶನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿ ಅದ್ರ ಸದಾಗ ಹೋರಾಟ ಮಾಡ್ಬೇಕಾಗಿದೆ. ಮೀಸಲಾತಿ ಕೊಡ್ಬೇಕಂತ ನಾವು ಹೋರಾಟ ಮಾಡ್ಬೇಕು. ಮೀಸಲಾತಿ ಅಂದ್ರ ಏನ್ SC ST ಗೆ ಸಿಗಂಗಿಲ್ಲ, OBCಗೆ ಸಿಗೋದು, ಎಲ್ಲರಿಗೂ ಮೀಸಲಾತಿ ಸಿಗೋದು. OBC 27%, ಇವ್ರು ಹಿಂದೂ ಅಂತಾರು RSS ದವರ 27% OBC ಮೀಸಲಾತಿ ಹೋಗಾನ. ಇವ್ರ ಅದ್ರ ವಿರುದ್ಧ ಇದ್ ಮಾಡ್ರು. ಆ ಹುಡುಗರ್ಗ ಮೋರ್ಚಾ ಒಳಗೆ ಹೋಗು ಹುಡುಗರ್ಗೆ ಹೇಳಿದ್ರು, ಇತರ ಮೂಲಕ ಎಲ್ಲಾ ಶೆಡ್ಯೂಲ್ ಕಾಸ್ಟ್ ಹೋಗೋದ, ನಿಮ್ಗೆ ಏನ್ ದಲಿತರಿಗೆ ಹೋಗ್ತೈತಿ, ನಿಮ್ಗೆ ಎಲ್ಲ ನೀವು ನೌಕರಿ ಸಿಗಂಗಿಲ್ಲ. ಎಜುಕೇಶನ್ ಒಳಗೂ ಹಂಗ ಮಾಡ್ಯಾರು. ಈ ಹೈಯರ್ ಈ ಏನೈತಿ ಈ ಮನುಸ್ಮೃತಿ ಪ್ರಕಾರ ಈ ಎಲ್ಲಾ ತೆಳಗಿನ ಜಾತಿ ಏನದಾವು ಇವ್ರಿಗೆ ಶಿಕ್ಷಣದ ಅಧಿಕಾರ ಧರ್ಮಲೇ ಕೊಟ್ಟಿಲ್ರಿ. ಮೊದಲು ಕೊಟ್ಟಿಲ್ಲ. ಈಗ ಏನ್ ಮಾಡ್ಬೇಕು? ದಿಸ್ ಇಸ್ ಡೆಮೋಕ್ರಸಿ. ಈಗ ಏನ್ ಮಾಡ್ಬೇಕು? ಅವ್ರ ಶಿಕ್ಷಣ ತಗೋಬಾರ್ದಂದ್ರೆ ಏನ್ ಮಾಡ್ಬೇಕು? ಫೀಸ್ ಸ್ಟ್ರಕ್ಚರ್ ಚೇಂಜ್ ಮಾಡ್ರಿ. ಈಗ ಮಿನಿಮಮ್ ನನ್ನ ಮಾಹಿತಿ ಪ್ರಕಾರ ಮೊದ್ಲ ಜೇಟ್ಲಿ ಅವ್ರು ಬಂದ್ರ ಅವಾಗ ಮೋರ್ ದೆನ್ 2.6% ಆಫ್ ಟೋಟಲ್ ಬಜೆಟ್ ಎಜುಕೇಶನ್ ಮೇಲೆ ಖರ್ಚು ಮಾಡ್ತಿದ್ರು. 2.6% ಅಂದ್ರ 35-30 lakh crore ನಮ್ದು ಬಜೆಟ್ ಇರ್ತೈತಿ. ಅದ್ರ 2.6%. ಈಗ ಬಹುತೇಕ 1 ಪಾಯಿಂಟ್ ಮತ್ತೇನ್ರಿ ಭಾಳ ಅಂದ್ರೆ ಇರ್ಬೇಕು. ಇಷ್ಟೆಲ್ಲ ಎಜುಕೇಶನ್ ಮೇಲಿಂದ ಕಡಿಮೆ ಮಾಡಿಬಿಟ್ರು. ಗವರ್ಮೆಂಟ್ ಸ್ಕೂಲ್ ಎಲ್ಲ ತೆಗೆದು ಹಾಕಿಬಿಟ್ರು. ಪ್ರೈವೇಟೈಸೇಷನ್ ಇದ್ ಕೊಡಕದಾರು.
ಪ್ರೈವೇಟ್ ಸ್ಕೂಲ್ ಮಕ್ಕಳ ಸ್ಕಾಲರ್ಶಿಪ್ ಬಂದು ಸ್ಕಾಲರ್ಶಿಪ್ ಏಳ್ ತಕ ಏನ್ರಿ 600-800 ಸ್ಕಾಲರ್ಶಿಪ್ ಸಿಗ್ತಿತ್ತು, ಅದು ಎಲ್ಲ ಬಂದ್ ಮಾಡಿಬಿಟ್ಟಾರು. ಈಗ ಮತ್ತೆ ಏನ್ ಪ್ರೈವೇಟ್ ಸ್ಕೂಲ್ಸ್ ಏನ್ ನಡೆಸಿದಾರ ಹಳ್ಳಿ ಒಳಗ, ಗವರ್ಮೆಂಟ್ ಸ್ಕೂಲ್ಸ್ ಇಲ್ಲ, ನಾನು ಪ್ರೈವೇಟ್ ಸ್ಕೂಲ್ಸ್ ಹೈಸ್ಕೂಲ್ ವಗೇರೆ ನಡೆದಾರ, ಅವ್ರಿಗೆ ಫಂಡ್ಸ್ ಕೊಡಂಗಿಲ್ಲ. ಅದು ಕಾನಂತ ತುಮಿತಲ್ಲ, ಅದು ಗ್ರಾಂಟೇಬಲ್ ಮಾಡಂಗಿಲ್ಲ. ಗ್ರಾಂಟ್ ಇಲ್ ನೀವು ಮಾಡ್ತೀರಿ, ಯಾತ್ರ ಸಲುವಾಗಿ ಏನ್ ಯಾತಕ್ ಗ್ರಾಂಟ್ ಖರ್ಚು ಮಾಡ್ತೀರಿ? ನುಸ್ತಾ ಗುಡಿಗೆ ಡೊನೇಷನ್ ಕೊಟ್ಟ, ಗವರ್ಮೆಂಟ್ ಹೆಲ್ಪ್ ಕೊಟ್ಟ ದೇಶ ಯಾವಾಗ್ಲೂ ದೊಡ್ಡದಾಗೋದಿಲ್ರಿ. ನೀವು ಫಸ್ಟ್ ಯು ಹ್ಯಾವ್ ಟು ಸಿ ಎಜುಕೇಶನ್ ನಲ್ಲಿ ಅಷ್ಟು ದೇಶ ಖರ್ಚು ಮಾಡ್ಬೇಕು. ಸ್ಪೋರ್ಟ್ಸ್, ಎಜುಕೇಶನ್, ಹೆಲ್ತ್, ಇತರ ಮೇಲೆ ಉದ್ಯೋಗ, ಬಿಸ್ನೆಸ್, ಅಗ್ರಿಕಲ್ಚರ್ ಕಡೆ ಟೋಟಲಿ ದುರ್ಲಕ್ಷ್ಯ ಐತಿ ಗವರ್ಮೆಂಟ್. ಹೇಳ್ತಾರ, ಪ್ರಚಾರ ಅಷ್ಟ್ ಮಾಡ್ತಾರು, ಏನ್ ಮಾಡಂಗಿಲ್ಲ. ಈಗ ಅವ್ರದೇನ್ ಇದೈತಿ 2024 ಒಳಗ ಹಿಂದೂ ರಾಷ್ಟ್ರ ತರೋದು. ಅದ್ರ ಸಲುವಾಗ RSS ಚುಪಾ ಅಜೆಂಡಾ ಒಳಗಿಂದ ಅದು ಒಂದ್ ಅಜೆಂಡಾ 24 ತಕ ತರಬೇಕು. ಅನಾನ ಎಲ್ಲಾ ಕಡೆ ಈ ಡಿಸ್ಟರ್ಬೆನ್ಸ್, ಕಮ್ಯುನಲ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಾರ ಅವ್ರು. ಜಾತಿ ಧರ್ಮ ದ್ವೇಷಗಳು, ಜಾತಿ ದ್ವೇಷಗಳು, ಧರ್ಮ ದ್ವೇಷ ಎಲ್ಲಾ ಇದವ್ರ ಸ್ಟಾರ್ಟ್ ಮಾಡ್ಬಿಟ್ಟಾರ. ಆದ್ರೆ ಇಟ್ ನಾಟ್ ಲಿಮಿಟೆಡ್ ಟು ಮುಸ್ಲಿಮ್ಸ್. ನಿಮ್ಗೆ ಹೇಳ್ತಾನೆ ಈಗ ನಾಟ್ ಲಿಮಿಟೆಡ್ ಟು ಮುಸ್ಲಿಮ್ಸ್. ಸಾಫ್ಟ್ ಕಾರ್ನರ್ ಯಾರನ್ನ ಫಸ್ಟ್ ತಗೊಂಡ್ರು. ಈಗ ಈ ಮುಸ್ಲಿಮ್ಸ್ ಅವರೆಲ್ಲ ಇನ್ಸೆಕ್ಯೂರ್ ಆಗಿಬಿಟ್ರ, ಹಿಂದೂ ರಾಷ್ಟ್ರ ಬಂದ್ರ ಫಸ್ಟ್ ಅವ್ರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸೆಕ್ಯುಲರ್ ಸ್ಟೇಟಸ್ ಈ ದೇಶದ ಏನೈತಿ ಇದು ತೆಗೆದು ಹಾಕಿಬಿಡ ಅವರು ಅಮೆಂಡ್ಮೆಂಟ್ ಮಾಡಿ. ಮತ್ತೊಂದಂದ್ರ ಅವರು ಏನ್ ಮಾಡೋದು ಸಾಧ್ಯ, ಧರ್ಮಾಂತರ ಬಂದಿ ಕಾಯ್ದೆ ತರೋದ. ನೀವು ಯಾವ ಜಾತಿಯಾಗಿದ್ದೀರಿ, ಯಾವ ಧರ್ಮದಾಗಿದ್ದೀರಿ ಅದ್ರಾಗ ಉಳಿದಂದ್ರ ನೀವು ಎಲ್ಲ ಬ್ಯಾರೆ ಧರ್ಮಕ್ ಹೋಗಾಕ್ ಬರಂಗಿಲ್ಲ, ನಿಮ್ಗೆ ಬೌದ್ಧ ಆಗಾಕ್ ಬರಂಗಿಲ್ಲ, ಕ್ರಿಶ್ಚಿಯನ್ ಆಗಾಕ್ ಬರಂಗಿಲ್ಲ, ಮತ್ತ ಯಾವ್ದು ಧರ್ಮಕ್ ಇದ್ ಮಾಡಕ್ ಬರಂಗಿಲ್ಲ. ಅಂದ್ರ ನೀವು ಯಾವ ಜಾತಿ, ಯಾವ ಧರ್ಮ ಒಳಗ, ಯಾವ ಜಾತಿ ಒಳಗ ಹುಟ್ಟಿದಿರಿ ಅಲ್ಲೇ ಸತ್ತು ಹೋಗೋದ. ಮತ್ತ ಈ ನಿಮ್ದು ಇದು ಮನುಸ್ಮೃತಿ ಪ್ರಕಾರ ಹಿಂಗೈತೆ ಅಂತ ಹೇಳ್ಕೊತ್ ಕೊಂಡಂಗಿಲ್ಲ. ಅವ್ರು ಚೇಂಜಸ್ ಮಾಡೋರು, ಗವರ್ಮೆಂಟ್ ಪಾಲಿಸಿ ಚೇಂಜಸ್ ಮಾಡೋರು. ಸೊ ದಟ್ ಶೆಡ್ಯೂಲ್ ಕಾಸ್ಟ್ ಶುಡ್ ನಾಟ್ ಟೇಕ್ ಎಜುಕೇಶನ್ ಇಲ್ಲ ಅಂದ್ರೆ ನಿಮ್ ಗವರ್ಮೆಂಟ್ ಜಾಬ್ ಇಲ್ಲ, ಗವರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ನಿಮ್ ಡೆವಲಪ್ಮೆಂಟ್ ಇಲ್ಲ. ಈ ಲೈನ್ ಕವರ್ ತಂದ್ಬಿಡೋರು. ಒಂದು SC ST ಇನ್ಸೆಕ್ಯೂರ್ ಆದ್ರು ದೆನ್ ದೇ ವಿಲ್ ಕಮ್ ಟು OBC ವಿಲ್ ಬಿ ದಿ ಲಾಸ್ಟ್ ಫ್ಯಾಕ್ಟರ್. ಅವಾಗ ಅವ್ರಿಗೆ ಗಂಡಾಂತರ ತರಾವ್ರಿ. ಮುಸ್ಲಿಂ ಆದ್ರು ದೆನ್ ಶೆಡ್ಯೂಲ್ ಕಾಸ್ಟ್, SC ST ದಲಿತರ, ದೆನ್ OBC ಗೆ ಏನ್ ಹಾಳವ್ರ ಮನುಸ್ಮೃತಿ ಏನಂತೈತಿ? ಮನುಸ್ಮೃತಿ ಓದೇರಿ ಇಲ್ಲ. ಮನುಸ್ಮೃತಿ ಒಳಗೆ ಏನೈತ್ರಿ? ಮನುಸ್ಮೃತಿ ಒಳಗೆ ಐತಿ ಪ್ರತ್ಯೇಕ ವರ್ಣದವರು ರೋಜಿ ರೋಟಿ ಸಲುವಾಗಿ, ಉಪಜೀವಿಕೆसाठी ಮರಾಠಿ ಒಳಗ ಅಂತಾರು, ನಿಮ್ ಲೈವ್ಲಿಹುಡ್ ಸಲುವಾಗಿ, ಉಪಜೀವನಕ್ಕಾಗಿ ನಿಮ್ ಕಾಸ್ಟ್ ಏನ್ ದಂಧೆ ಅಂದ್ರೆ ಸುತಾರ್ಕಿ, ಲೋಹಾರ್ಕಿ, ಕುಂಬಾರ್ಕಿ ಅದ ಮಾಡ್ಬೇಕು. ಬ್ಯಾರೇಜ್ ಮಾಡ್ರ ಧರ್ಮ ಭ್ರಷ್ಟ ಆಗ್ತೈತಿ. ಅದೇ ವರ್ಣ ಪದ್ಧತಿ ಒಳಗಡೆ ಯಾವ ಜಾತಿಯಿಂದ ಪರಂಪರಾಗತವಾಗಿ ನಡ್ಕೊಂಡು ಬಂದಾನ. ಅವ್ರ ಉದಾಹರಣೆಗೆ ದಲಿತರು ಗುಲಾಮಗಿರಿ ಮಾಡ್ಬೇಕಂದ್ರೆ ಗುಲಾಮಗಿರಿನೇ ಅವ್ರ ಎಜುಕೇಶನ್ ಪಡೆಯುವಂಗಿಲ್ಲ. ಇವರು ಸುತಾರಿಕೆ ಮಾಡ್ಬೇಕು, ಸುತಾರಿಕೆ, ಕುಂಬಾರಿಕೆ ಮಾಡ್ಬೇಕು, ಕುಂಬಾರಿಕೆನೇ ಮಾಡ್ಬೇಕು. ಈ ರೀತಿಯಾದಂತ ಪದ್ಧತಿಗಳು ಅದ್ ಮಾಡೋ ಸಲುವಾಗಿ ಈಗ ಎಂತ ಕೌಶಲ್ಯ ಅಂತ ಇದ್ ಮಾಡಿ ಲೋನು ಕೂಡ ಕೊಡ್ಲಿಕ್ಕತ್ತಾರ. ಈಗ ಲೋನ್ ಕೊಡ್ತಾರ, ಮುಂದ್ ಲೋನ್ ಬಂದ್ ಮಾಡ್ತಾರು, ಎಲ್ಲಾ ಬಂದ್ ಮಾಡ್ತಾರು. ಏನ್ ಮತ್ 100% ಎಲ್ಲ ಒಂದು ಗಂಭೀರವಾದಂತ ಪ್ರಶ್ನೆ. ಅದು ನಮ್ಮ ಯಂಗ್ ಜನರೇಷನ್ ಏನಿದ್ದಾರೆ, ಈಗ ನಮ್ಮ ಯೂತ್ಸ್ ಏನಿದಾರ, ಇದೇ SC ST ಮೈನಾರಿಟಿ OBC ಈ ಜನಾಂಗದ ಯೂತ್ಸ್ ತಲೆ ಒಳಗಡೆ ಏನೈತೆ ಅಂದ್ರ, ಒಂದು ಕಡೆ ನಾವ್ ಹೇಳ್ತಾ ಇದೀವಿ 2024ರಲ್ಲಿ ಏನಾದ್ರು BJP ಗೌರ್ಮೆಂಟ್ ಬಂದಿದ್ದಾದ್ರ 100ಕ್ಕೆ 100 ಈ ದೇಶದ ಸಂವಿಧಾನವನ್ನ ಬದಲು ಮಾಡ್ತಾರಂತ ನಮ್ಮ ವಾದ. ಬಟ್ ಅವ್ರು ಎಷ್ಟು ಹೇಳ್ತಾರಂದ್ರ ಸಾಧ್ಯ ಇಲ್ರಿ, ಹೆಂಗ್ ಸಂವಿಧಾನ ಚೇಂಜ್ ಮಾಡಕ್ ಸಾಧ್ಯ ಆಗತ್ತ ಅನ್ನುವಂತ ಕಲ್ಪನೆ ಆ ಯುವಕರಲ್ಲಿ. ಅವ್ರಿಗೆ 2024ದಾಗ ಎಲ್ಲಾನು ಸಂವಿಧಾನ ಚೇಂಜ್ ಮಾಡಂಗಿಲ್ಲ. ಅವ್ರಿಗೆ ಅಡಚಣೆ ಇದ್ದದ ಎಲ್ಲಾ ಏನ್ ಅದ್ರೊಳಗ ಆರ್ಟಿಕಲ್ಸ್ ಅದಾವು ಅದಷ್ಟು ಅಮೆಂಡ್ಮೆಂಟ್ ಮಾಡೋರು ಸಾವಕಾಶ. BJP ಅವ್ರದ್ದು ಯಾವತ್ತು ಒಂದು ಪ್ಲಾನ್ ಇರ್ತೈತ್ರಿ, 50 years 100 years
ಮುಂದಿನ ವಿಚಾರ ಹಾಕಿ ಅವ್ರು ಇದ್ ಮಾಡಿರ್ತಾರ. ಈಗ 2024 ಒಳಗ ಅಂದ್ರ 1924 RSS ಸ್ಥಾಪನಾ 100 years ಒಳಗ ಏನ್ ಹಿಂದೂ ರಾಷ್ಟ್ರ ಮಾಡೋದಾದ ಅವ್ರದ್ದು ಒಂದು ಪ್ಲಾನ್. ಆ ಪದ್ಧತಿಲೇ ಹಿಂದೂ ರಾಷ್ಟ್ರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾರ್ಗೆ ಇದ್ ಮಾಡ್ಬೇಕು, ಹಂಗ ಮಾಡಕ್ ಬರಂಗಿಲ್ಲ, ಹೆಂಗ ಪವರ್ದಾಗ ಬರ್ಬೇಕು ಎಲ್ಲಾ ವಿಚಾರ ಮಾಡಿ. ಒಂದು ವೇಳೆ ಸರ್ ಹಿಂದೂ ರಾಷ್ಟ್ರ ಆಗಿದ್ದ ಆದಂದ್ರ ಅದರಿಂದ ಆಗುವಂತ ಲಾಭ ನಷ್ಟಗಳು ಅತಿ ಹೆಚ್ಚಿಗೆ ನಮ್ಮ ಮೇಲೆ ಪರಿಣಾಮ ಬೀಳ್ತಾವ. ಯಾರಿಗೆ SC ST OBC ಮೈನಾರಿಟಿ ಇವ್ರಿಗೆ ಯಾವುದೇ ರೀತಿಯಾದಂತ ಲಾಭ ಇಲ್ಲ. ಆದ್ರೆ ಇವ್ರ ತಲೆ ಕೊಡ್ತಾ ಇದಾರೆ ಹಿಂದೂ ರಾಷ್ಟ್ರ ಆದ್ರೆ ನಿಮಗೆಲ್ಲ ಒಳ್ಳೇದಾಗುತ್ತ. ಹಿಂದೂ ರಾಷ್ಟ್ರ ಆದ್ರ ಮುಸ್ಲಿಂ ವಿರೋಧಿ ಎಷ್ಟು ತೋರಿಸಿ ಅವ್ರು ಮಾಡ್ಲಿಕ್ಕತ್ತಾರ. ಹೊರತಾಗಿ ಹಿಂದೂ ರಾಷ್ಟ್ರ ಆದ್ರ ಯಾವ್ದು SC ST ಆಗಲಿ OBCಗೆ ಆಗಲಿ ಯಾರಿಗೂ ಆ ಥರದ್ದು ಏನೂ ಫಾಯ್ದೆ ಇಲ್ಲ. ಏನಾದ್ರೂ ನುಕ್ಸಾನ ಆಗೋದೈತಿ, ಫಾಯ್ದೆ ಯಾವುದೂ ಆಗೋದಿಲ್ಲ. ಅವ್ರದ್ದೆಲ್ಲ ರೈಟ್ಸ್ ಸಾವಕಾಶ ಒಂದೊಂದು ಅದೇನ್ ಲಗನ ಲೈಟ್ ಬಟನ್ ಹಚ್ಚಿತ್ತು, ಲೈಟ್ ಬತ್ತು ಬಂದ್ ಮಾಡಿತ್ತು, ಹಂಗ ಅವ್ರು ಮಾಡಂಗಿಲ್ಲ. ನಿಮ್ ಆ ಮೈಂಡ್ ಸೆಟ್ ತಯಾರಾಗಿಸ್ತಕ ನಿಮ್ಗ ಇದ್ ಮಾಡ್ಕೊತ್ಕೊಂಡವ್ರು. ಮೈಂಡ್ ಸೆಟ್ ರೆಡಿ ಮಾಡಿ ಮುಂದ ಸಾವಕಾಶ ಇದ್ ಮಾಡಿ ಮಾಡೋರು. ಆ ಕಾರಣದಿಂದ ಈಗ 2024 ಇಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಕೆಲವು ಮಂದಿ ಪವರ್ ಸಲುವಾಗಿ ಅವ್ರ ಕಡೆ ಹೋಗಾಕದಾರ, ಅದು OBC ಲೀಡರ್ಸು ಹೋಗಾಕದಾರ, ಅವ್ರ ತೆಲಾಗ ಬರ್ವಾತ್. ನಂದು ಒಂದು ಗಂಭೀರ ಆರೋಪ ಐತ್ರಿ OBC ಲೀಡರ್ಸ್ ಮೇಲೆ. ಅವ್ರಿಗೇನ್ ಪಾಲಿಟಿಕ್ಸ್ ತಿಳಿಯಂಗಿಲ್ಲ, ಇಲ್ಲದ್ರ ಅವ್ರ ಮಂದಿದ ಅವ್ರಿಗೆ ಕಾಳಜಿರೇ ಇಲ್ಲ. ನಾವು ಪಾಲಿಟಿಕ್ಸ್ ಮಾಡುವಾಗ ಯಾವ ಜನಾಂಗ ಸಲುವಾಗಿ ನಾವು ಪಾಲಿಟಿಕ್ಸ್ ಮಾಡ್ತೇವು, ಅವ್ರಿಗೆ ಇಂಟ್ರೆಸ್ಟ್ ಯಾತ್ರಾಗೈತಿ ಅದ್ ನಾವು ನೋಡ್ಬೇಕು. ನಾವು ನಮ್ ಸಲುವಾಗಿ ಮಾಡ್ತೇವು. ನಾ MLA MLA MP ಆಗಕ್ ಪಾಲಿಟಿಕ್ಸ್ ಮಾಡೋದಿರ್ತೈತಿ, ಯಾರು ನಮ್ ಪಾರ್ಟಿ ದೊಡ್ಡದಾಗ್ಲಿ ಅಂತ ಪಾಲಿಟಿಕ್ಸ್ ಮಾಡೋದಿರ್ತೈತಿ. ಯಾವ ಜನಾಂಗ ಸಲುವಾಗಿ ನೀವು ನಿಮ್ ಪಾರ್ಟಿ ಫಿಲಾಸಫಿ ಐತಿ, ಆ ಜನಾಂಗದ ಬೆನಿಫಿಟ್ ಇಂಟ್ರೆಸ್ಟ್ ಸೇಫ್ ಗಾರ್ಡ್ ಮಾಡೋ ಸಲುವಾಗಿ ಪಾಲಿಟಿಕ್ಸ್ ಮಾಡ್ಬೇಕು. ಬಾಬಾ ಸಾಹೇಬ್ರ ಅದ ಮಾಡ್ರು, ರಿಪಬ್ಲಿಕನ್ ಪಾರ್ಟಿ ಎಲ್ಲ ಹೈ ಲೀಡರ್ಸ್ ಅದ ಮಾಡ್ರು. ಈ ಕೆಲವು ಮಂದಿ ನಾವು ಅದ ಮಾಡ್ತೇವು. ಈಗ ಧ್ರುವ ರಾಟೆ ಅಂತ ಹೇಳಿ ಒಬ್ರು ಧ್ರುವ ರಾಟೆ ಒಬ್ಬ ಮೊನ್ನೆ ಒಂದು ವಿಡಿಯೋ ಮಾಡಿದ್ರ 2,500 ಕೋಟಿ ಜನ ಅವರ ವಿಡಿಯೋ ವೀಕ್ಷಣೆ ಮಾಡ್ಯಾರ. ಈ ದೇಶದಲ್ಲಿ ಲೋಕತಂತ್ರವನ್ನು ಹೆಂಗ್ ಹಾಳು ಮಾಡ್ತಾ ಇದಾರೆ, ಹಣಕಾಸಿನ ವ್ಯವಸ್ಥೆ ಯಾವ ರೀತಿ, ಬಾಂಡಿನ ವ್ಯವಸ್ಥೆ ಏನಾಯ್ತು, ಯಾವ ರೀತಿ ನಾಯಕರನ್ನ ಬಂದಿ ಮಾಡ್ತಾ ಇದಾರೆ, ಜೈಲಿಗೆ ಹಾಕ್ತಾ ಇದಾರೆ, ಅಥವಾ ಬಿಜೆಪಿ ಸೇರ್ಪಡಾದ್ರು ಯಾವ ರೀತಿ ಖುಲಾಸೆ ಮಾಡ್ತಾರೆ ಕೇಸ್ಗಳಿಂದ. ಬಹಳ ಒಳ್ಳೆ ಸಂದೇಶ. ಅಂದ್ರೆ ದಟ್ ಈಸ್ ಫಿಯರ್ ಟ್ಯಾಕ್ಟಿಸ್. ನೀವ ಎಲ್ಲಾರ್ದು ಏನೇನ್ರ ಇರತೈತ್ರಿ ಪಾಲಿಟಿಕ್ಸ್ ಇದ್ರ, ಇವ್ರನ್ನ ಹಂಗ ಅದಾರು ಅಂದ್ರ ದುತ್ಲಾ ತಾಂದಳ ಸರ್ಕ ಅಂತಾರ ಮರಾಠಿ ಒಳಗ, ಹಂಗೇನ್ ಇರಂಗಿಲ್ಲ. ಏನ್ರಿ ಎಲ್ಲ ಇರತೈತಿ ಏನ್ ಆದ್ರೂ ಅದ ಅಷ್ಟ ತೆಗ್ದ ಅಂಜಿಕೆ ಹಾಕ್ಬಿಡು ಇಡೀ. ಈ ಫಸ್ಟ್ ಥಿಂಗ್, ಈ ಗವರ್ಮೆಂಟ್ ಇಂಡಿಪೆಂಡೆಂಟ್ ಏನ್ ಕಾನ್ಸ್ಟಿಟ್ಯೂಷನಲ್ UN ಏಜೆನ್ಸೀಸ್ ಅದಾವ ಏನ್, ಇಡಿ ಏನ್ ಪ್ರೈಮ್ ಮಿನಿಸ್ಟರ್ ಕೇಳ್ಬೇಕು ಹಿಂಗೇನಿಲ್ರಿ. ಸುಪ್ರೀಂ ಕೋರ್ಟ್ ಪ್ರೈಮ್ ಮಿನಿಸ್ಟರ್ ಕೇಳಂಗಿಲ್ಲ, ಅವ್ರು ಕೇಳ್ಬೇಕು ಹಿಂಗೇನಿಲ್ಲ. ಇಲೆಕ್ಷನ್ ಕಮಿಷನ್ ಪ್ರೈಮ್ ಮಿನಿಸ್ಟರ್ ಕೇಳ್ಬೇಕು ಹಿಂಗೇನಿಲ್ಲ, ಗವರ್ಮೆಂಟ್ ಕೇಳ್ಬೇಕು ಹಿಂಗೇನ್ ಇರಂಗಿಲ್ಲ. CBI ಪ್ರೈಮ್ ಮಿನಿಸ್ಟರ್ ಇಲ್ದ್ರೆ ಗವರ್ಮೆಂಟ್ ಕೇಳ್ಬೇಕು ಹಿಂಗೇನೆ ಇರಂಗಿಲ್ಲ. ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಖರೆ ಅವ್ರಿಗೆ ಅವ್ರ ಅಂಜಿಕೆ ಹಾಕಿ ಏನೇನ್ ಮಾಡಿ ಒಂದ್ ಸೈಡ್ ಮಾಡಕದಾರು. ಮತ್ತ ದೇಶ ಹಿತ್ ಅಂದ್ರ ಅಗೇನ್ಸ್ಟ್ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಅಂಡ್ ಕಮ್ಯುನಿಟೀಸ್ ಇನ್ ದಿ ನೇಷನ್ ಎಲ್ಲ ಇದ್ ಮಾಡ್ತಾ ಇದಾರ. ಸೊ ಈಗ ಅವ್ರು ಬಹಳ ಪ್ರಯತ್ನ ಮಾಡ್ಲಿಕ್ಕತ್ತಾರ 2024 ಯಾವ್ದು ಪ್ರಕಾರ. ಈಗ ಅವ್ರು ಓಪನ್ಲಿ ಅನ್ಲಿಕ್ಕತ್ತಾರ ಘಟನಾ ಚೇಂಜ್ ಮಾಡ್ಲಿಕ್ಕೆ ನಮಗ್ 400 ಹೆಚ್ಚು ಸೀಟ್ಸ್ ಬೇಕು, ನಮಗ್ ಮತ ಕೊಡ್ರಿ ಅಂದ್ರೆ ಅವ್ರದ್ದು ಒಂದ್ ಸ್ಟ್ಯಾಂಡ್ ಕ್ಲಿಯರ್ ಆಯ್ತ್ರಿ. ಬಿಜೆಪಿ ಸ್ಟ್ಯಾಂಡ್ ಕ್ಲಿಯರ್ ಆಯ್ತು ದಟ್ ದೇ ವಾಂಟ್ ಟು ಚೇಂಜ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅವ್ರ ಮಂದಿ ಹೇಳಕದಾರು. ಕೆಲವು ಮಂದಿ ಅವ್ರು ಹೇಳ್ತಾರು ಒಮ್ಮೆ ಹಿಂದೂ ರಾಷ್ಟ್ರ ಆದ್ರ ಒಂದೇ ಧರ್ಮ ಈ ದೇಶದೊಳಗೆ ಇರೋದ, ಹಿಂದೂ ಬ್ಯಾರೆ ಯಾವ್ದು ಇರೋದಿಲ್ಲ. ಮುಂದೆ ವಾಟ್ ಅಬೌಟ್ ಜೈನ್ಸ್, ವಾಟ್ ಅಬೌಟ್ ಲಿಂಗಾಯತ್ಸ್, ಜೈನ್ಸ್ ಅಂಡ್ ಹಿಂದೂ ಬುದ್ಧಿಸ್ಟ್ ಇದು ಇವ್ರೇನ್ ಹಿಂದೂ ಧರ್ಮದ
ಪಂಥ ಅಂತ ಉಳಿಯವ್ರು ಇದಾರು. ಈ ಎಲ್ಲಾ ಡೇಂಜರ್ ಅದಾವ್ರು, ಬಹಳ ಸಿಸ್ಟಮ್ಯಾಟಿಕ್ ಅವ್ರು ಎಲ್ಲಾ ಮಾಡ್ಲಿಕ್ಕತ್ತಾರು. ಇದ್ರ ಬಗ್ಗೆ ಈ ಎಲ್ಲಾ ಪವರ್ ಪಾಲಿಟಿಕ್ಸ್ ಅವ್ರು ಯಾರು ವಿಚಾರ ಮಾಡಂಗಿಲ್ಲ. ಅವ್ರಿಗೇನ್ ಅನಿಸ್ತೈತಿ ಹಂಗೇನ್ ಆಗಂಗಿಲ್ಲ, ಅಷ್ಟೇನ್ ಈಸಿ ಐತೇನೆ, ದೇ ವಿಲ್ ಮೇಕ್ ಇಟ್ ಹ್ಯಾಪನ್. ಅವ್ರ ಟೈಮ್ ತಗೋತಾರು, ಖರೆ ದೇ ವಿಲ್ ಮೇಕ್ ಇಟ್ ಹ್ಯಾಪನ್. ಅದೆಲ್ಲ ಮಾಡ್ಬೇಕಾದ್ರೆ ಈಗ ಸದ್ಯ ಪರಿಸ್ಥಿತಿ ಒಳಗ ನಾವ ಆಂಟಿ ಬಿಜೆಪಿ ಹೋಟ್ಸ್ ಏನದಾವ, ಅವ್ರದ್ದು ಒಂದ್ ಸೆಟ್ ಆಫ್ ಹೋಟ್ಸ್ ಅವ್ರು ಅದಾವ. ಅವರು ಆದ್ರೂ ಆಂಟಿ ಬಿಜೆಪಿ ಹೋಟ್ಸ್ ಏನಿದಾವು ಅವ್ರ ಒಳಗ ಡಿವಿಷನ್ ಬಹಳ ಆಗ್ಲಿಕ್ಕತ್ತ. ಈಗ ಬ್ಯಾರೆ ಬ್ಯಾರೆ ಪಕ್ಷದವ್ರೆಲ್ಲಾ ನಿಲ್ಸಕತ್ತಾರ. ಕೆಲವು ದಲಿತ್ ಪಕ್ಷದವರು ಕ್ಯಾಂಡಿಡೇಟ್ಸ್ ಕೊಡಕದಾರು. ಏನ್ ಬಿಜೆಪಿ ಬೆಳೆದೈತಿ, ಅವ್ರ ಕ್ಯಾಂಡಿಡೇಟ್ ನಿಲ್ಸೋದೈತಿ. ನಾವು ಬಿಜೆಪಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಎಲ್ಲಾ ಹೇಳ್ತಾರು. ಬಟ್ ಇಂಡೈರೆಕ್ಟ್ಲಿ ದೇ ಆರ್ ಹೆಲ್ಪಿಂಗ್ ಬಿಜೆಪಿ ಬೈ ಪುಟಿಂಗ್ ಅಪ್ ದೇರ್ ಕ್ಯಾಂಡಿಡೇಟ್ಸ್. ಈ ಆಂಟಿ ಬಿಜೆಪಿ ಹೋಟ್ಸ್ ಏನೈತೆ ಇದ್ರಾಗ ಡಿವಿಷನ್ ಆಗಬಾರ್ದು. ಇದ್ರ ಸಲುವಾಗಿ ಎಲ್ಲ ಪ್ರಯತ್ನ ಈ ಎಲೆಕ್ಷನ್ದಾಗ ಎಲ್ಲಾ ಪಕ್ಷದವರ ಅಂದ್ರೆ ಒಂದಾಗಿ, ಪರ್ಟಿಕ್ಯುಲರ್ಲಿ ದಲಿತ್ ಪಾರ್ಟೀಸ್ ಅಂಡ್ OBC ಲೀಡರ್ಶಿಪ್ ಅವರೆಲ್ಲ ವಿಚಾರ ಮಾಡಿ ಈ ಆಂಟಿ ಬಿಜೆಪಿ ಹೋಟ್ಸ್ ಒಳಗೆ ಡಿವಿಷನ್ ಆಗಿ ಬಿಜೆಪಿ ಲಾಭ ಆಗಬಾರ್ದು. ಈ ಪದ್ಧತಿಲೇ ಎಲ್ಲ ಈ ಅವರು ಎಲ್ಲ ಪಾಲಿಸಿ ಫ್ರೇಮ್ ಮಾಡಿ ಈ ಎಲೆಕ್ಷನ್ ಒಳಗ ಬಿಜೆಪಿಗೆ ನೀವು ಸೋಲ್ಸ್ಬೇಕು, ಔಟ್ ಆಫ್ ಪವರ್ ಮಾಡ್ಬೇಕು. ಒಮ್ಮೆ ಅವ್ರ ಪವರ್ದಾಗ ಬಂದ್ರೆ ಬೈ ಹುಕ್ ಆರ್ ಕ್ರೂಕ್ ಎಲ್ಲಾನ ಮಾಡಿಬಿಡ್ತಾರ. ಈಗ ನನ್ಗೆ ಹೇಳ್ರಿ, ನಮ್ಮ ಇವ್ರಿದ್ರಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಕೋನ್ PN ಸೆಷನ್ ಇದ್ದಾಗ ಈಗ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಡಾನ್ಸ್ ಮಾಡಕ್ ಹಚ್ತಿದ್ದು. ಹೌದು, ಅಂದ್ರೆ ಅಷ್ಟು ಪವರ್ ಈ ಎಲೆಕ್ಷನ್ ಕಮಿಷನರ್ ಚೀಫ್ ಎಲೆಕ್ಷನ್ ಕಮಿಷನರ್ ಕಡೆ ಇರ್ತೈತಿ. ಇಲ್ಲಿ ಇಬ್ರು ರಾಜೀನಾಮೆ ಕೊಟ್ಟು ಹೋದ್ರು. ಈಗಿಂದ ಎಲೆಕ್ಷನ್ ಕಮಿಷನರ್ ಏನ್ ಮಾಡಕದ ಚೀಫ್ ಈ ಕಡೆ ಇವ್ರು ಪವರ್ದಾಗಿಂದ ಅವ್ರು ಹೇಳನ ಅವ್ ಡಿಸ್ಕೋ ಡಾನ್ಸ್ ಮಾಡ್ಕೊತ ಕೊಡ್ತಾನು. ಜಿ ಹುಜೂರ್ ಅವ್ರೇನಂತಾರ ಅದ್ ಕೇಳಕದಾನು. CBI ಏನ್ ಮಾಡಕದರು, ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ, ಅವ್ರದ್ದು ಕೇಳಬೇಕು ಹಿಂಗೇನಿಲ್ಲ. ED ಏನ್ ಮಾಡಕದವ್ರು ಎಲ್ಲ ಜಿ ಹುಜೂರ್. ಅಂದ್ರೆ ಇದೊಂದು ಇದಿರ್ತೈತ್ರಿ. ಇಫ್ ಯು ವಾಂಟ್ ಟು ಕಮ್ ಇನ್ ಪವರ್, ಡಿಕ್ಟೇಟರ್ಶಿಪ್ ತರಬೇಕಾದ್ರೆ ಈ ಎಲ್ಲಾ ಏಜೆನ್ಸೀಸ್ ನಿಮ್ ಕೈಯಾಗ ತಗೋಬೇಕು. ಇತರ್ಲಿ ಏನಾಗೋದೈತಿ ನಿಮ್ಗೆ ಹೇಳ್ತೇನೆ. ಈ ಸೌತ್ದವ್ರು ಇವ್ರು ಕೇಳಂಗಿಲ್ಲ. ನಾಳೆ ಏನ್ರಿ ಭಾಳ ಗಡಬಡಿ ಆದ್ರ ಈ ಸೌತ್ ಮತ್ತು ನಾರ್ತ್ ಎರಡು ಡಿವಿಷನ್ ಆಗ್ತಾವ. ಅಂಡ್ ಫಸ್ಟ್ ಆಫ್ ಇಟ್ ವಿಲ್ ಬಿ ತಮಿಳ್ನಾಡು. ಇವ್ರಿಗೆ ಇಂಡಿಯಾ ಒಳಗಿಂದ ಹೊರಗೆ ಬೀಳ್ತಾರೆ. ಆ ಡೇಂಜರ್ ಐತ್ರಿ. ಅವ್ರ ಗುರ್ತಿಲ್ಲ ಹಿಂಗಿಲ್ಲ. ಏನ್ ಅದು ತಮಿಳ್ ಆಸ್ಪಿರೇಷನ್ ಇಷ್ಟು ದೊಡ್ಡದೈತಿ, ಇವ್ರಿಗೆ ಕೇಳಂಗಿಲ್ಲ ಅವ್ರು. ಏನ್ ಅವ್ರ ಹಂಗೇನ್ ಕೇಳಂಗಿಲ್ರಿ. ಈ ಬಹಳ ಡೇಂಜರ್ ಅದ ಅವ್ರು. ಈ ಸಿಖ್ ಗಪ್ ಕೊಂಡಂಗಿಲ್ಲ, ಸಿಖ್ ಮಂದಿ ಗಪ್ ಕೊಂಡಂಗಿಲ್ಲ. ನೀವು ಬಂದೂಕ್ಲೆ ಎಷ್ಟ್ ಮಂದಿಗೆ ಎಷ್ಟು ಇದ್ ಮಾಡವ್ರು. ಹೌದು, ಅದು ಕಾನೂನು ಬಾಹಿರ, ಕಾನೂನು ಕೈ ತಗೊಂಡಂಗ. ಬುದ್ಧಿಸ್ಟ್ ಗಪ್ ಶಾಂತ ಕೊಂಡಂಗಿಲ್ರಿ. ಹೌದು, ಬುದ್ಧಿಸ್ಟ್ ಈಗ ಜಗತ್ತೊಳಗ ಸೆಕೆಂಡ್ ನಂಬರ್ ರಿಲಿಜನ್ ಬುದ್ಧಿಸ್ಟ್ ಐತ್ರಿ. ಇವ್ರ ಎಲ್ಲಾರು ಅವ್ರಿಗೆ ಅಪೀಲ್ ಮಾಡ್ರ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಇವ್ರ ಏನ್ ಮಾಡೋದಿಲ್ಲ ಅನ್ನಾನ ಮತ್ ಸಾವರಿನ್ ಸ್ಟೇಟ್ ಇಂಟರ್ನಲ್ ಮ್ಯಾಟರ್ಸ್ ಇಂಥದ್ದೇನ್ರಿ ಇವ್ರು ಹೇಳ್ಕೊತ ಕುಂತಾರು. ಬಟ್ ಇಂಡಿಯಾ ವಿಲ್ ನಾಟ್ ಬಿ ಇದು ಶಾಂತ ದೇಶ ಉಳಿಯಂಗಿಲ್ರಿ. ನೀವು ಹಿಂದೂ ರಾಷ್ಟ್ರ ಬಂದ್ರು ಶಾಂತ ಉಳಿಯಂಗಿಲ್ಲ. ರಾಷ್ಟ್ರ ಬಂದ್ರೆ ಮತ್ ಹೆಚ್ಚು ಗದ್ದಲ ಸ್ಟಾರ್ಟ್ ಮತ್ತೊಂದ್ ಅಂದ್ರ ದೊಡ್ಡ ಮಾತಂದ್ರ ನಿಮ್ಗೆ ಹೇಳುದಂದ್ರ ಈಗ ಅಂದ್ರ ನಾವು ಓದಿದ್ದು ಈ ಅಂದ್ರ ಮುಘಲ್ ಬಾದ್ಶಾ ಔರಂಗಜೇಬ್ ಅವ ಬಹಳ ರಿಲಿಜಿಯಸ್ ಇದ್ದ, ಎಲ್ಲ ಇತ್ತು, ಆಯ್ತು. ಅದೆಲ್ಲ ಅವ್ರ ಹಿಂದೂ ಮಂದಿ ಮ್ಯಾಲಿ ಜನಾಂಗ ಮ್ಯಾಲಿ ಅವ್ರ ಜಿಜಿಯಾಕರ್ ಹಚ್ಚಿದ್ರು. ಆ ಜಿಜಿಯಾಕರ್ ಬ್ರಾಹ್ಮಿನ್ಸ್ ಮ್ಯಾಲ ಇತ್ತೇನ್ರಿ? ಇಲ್ಲಾಗಿತ್ತು. ಯಾಕಂದ್ರ ಬ್ರಾಹ್ಮಿನ್ಸ್ ಕನ್ವಿನ್ಸ್ ಹಿಮ್ that they are not Hindus, they are Vedic Brahmins.
ಮತ್ತೆ ಅದೇ ಎಲ್ಲ ಈಗ ಈ ಇತಿಹಾಸ ಸ್ಟೂಡೆಂಟ್ಸ್ ಇದೆಲ್ಲ ಅವು ಎಲ್ಲ ಅಲ್ಲ, ಅದನ್ನ ನಮ್ಮ ಕರ್ನಾಟಕದ ಪೇಜಾವರ ಶ್ರೀಗಳು ಹೇಳ್ತಾರಲ್ಲ, ಹಿಂದೂ ಧರ್ಮವೇ ಬೇರೆ, ಬ್ರಾಹ್ಮಣ ಧರ್ಮವೇ ಬೇರೆ, ಓಪನ್ ಆಗಿ ಹೇಳಿದ್ದಾರೆ ಅವ್ರು. ಅಂದ್ರೆ ವೈದಿಕ್ ಬ್ರಾಹ್ಮಿನ್ಸ್ ಅಗೇನ್ಸ್ಟ್ ಹಿಂದೂಸ್. ವೈದಿಕ್ ಬ್ರಾಹ್ಮಿನ್ಸ್ ಹಿಂದೂನೇ ಇಲ್ರಿ ಅವ್ರು. ಫಸ್ಟ್ ಥಿಂಗ್ ಅವ್ರು ವೈದಿಕ್ ಬ್ರಾಹ್ಮಣ ಅದಾರು. ಬಟ್ ಇವು ಎಲ್ಲಾ ಇದ್ದವ್ರಿಗೆ ಏನ್ ಹುಚ್ಚು ಮಾಡಿ ನಾ ಮತ್ ಲೀಡರ್ ಆಗ್ಬೇಕು. ಶ್ರಮ ಮಾಡುವಂತ ವರ್ಗಕ್ಕೆ ಹಿಂದೂ ಅಂತ ಹೆಸರಿಟ್ಟಿದ್ದಾರೆ. ಶ್ರಮಿಕ ವರ್ಗ, ದುಡಿಯುವ ವರ್ಗ. ಅಂದ್ರೆ ಈ ಇದೇನೈತ್ರಿ ವರ್ಣ ವರ್ಣಾಶ್ರಮ ಅದ್ರೊಳಗೆ ಎಲ್ಲ ಈ ಬಾರಾ ಬಲುತ್ತಿದಾರ ಮರಾಠಿ ಒಳಗ ನಮ್ಗ ಏನ್ ಅಂತಾರಲ್ಲ ಅವೆಲ್ಲಾ ಕಾಸ್ಟ್ ಅಂದ್ರೆ ಯಾರು ಹಿಂದೂ. ಅವ್ರದ್ರ ಈಗ ನೋ ಬ್ರಾಹ್ಮಿನ್ ವಿಲ್ ವರ್ಷಿಪ್ ಎನಿ SC ST ಗಾಡೆಸ್. ಬ್ರಾಹ್ಮಿನ್ಸ್ ನಿಮ್ ಥಳೋಬಾ ಮಸೋಬಾ ಬಿರೋಬಾ ಬಂದ್ ಕಾಲ್ ಬೀಳ್ತಾರನ ಇಲ್ಲ. ಅಲ್ಲಿ ಪೂಜಾರಿ ಅವ್ರ ಬ್ರಾಹ್ಮಣ ಇರ್ತಾರ ಇಲ್ಲ. ಅವ್ರ ದೇವ್ರ ಏನದಾರ ಅವ್ರದ್ದು ಅಷ್ಟೇ ಮಾಡ್ತಾರು. ಏನ್ ಪ್ರಭು ರಾಮಚಂದ್ರ ಹಾರೂರ್ದ ಕೇಳಿ ಎಲ್ಲ ಇದ್ ಮಾಡಿದಾನ ಅವ್ರ ಬಗ್ಗೆ, ಪ್ರಭು ರಾಮಚಂದ್ರ ಬಗ್ಗೆ ಬ್ರಾಹ್ಮಿನ್ಸ್ ಇದ್ ಮಾಡ್ತಾರೆ. ಆದ್ರೂನು ಏನ್ ಈ ಬ್ರಾಹ್ಮಿನ್ಸ್ ವಾಟ್ಸ್ ಆರ್ ಡಿಫರೆಂಟ್. ಹಿಂದಿನ ಕಾಲದಾಗ ಶಿವಾನು ಶೈವ ಮತ್ತ ಇದು ಶೈವ ಪಂಥ ಮತ್ತ ಇದು ಬ್ರಾಹ್ಮಣದ ವೈಷ್ಣವ ಮತ್ ಶೈವ ಈ ಜಗಳ ಇದನ್ನ ವೈಷ್ಣವ ಎಲ್ಲ ಬ್ರಾಹ್ಮಿನ್ಸ್ ಇದ್ರು. ಶೈವ ಈ ಎಲ್ಲಾ ಒರಿಜಿನಲ್ ಇಂಡಿಯನ್ಸ್ ಇದ್ರು. ಶೈವ ವೈಷ್ಣವ ಇದಿತ್ತು. ಲಗನ ಏನ್ ಮಾಡಿ ಬಿಟ್ರು ಶಂಕರ್. ಒಟ್ಟಿನಲ್ಲಿ ಸರ್, ಈಗ ಎಲ್ಲಾ ಗೊಂದಲದ ಮಧ್ಯೆ ತಾವು ನಮ್ಮ ಸಮಾಜಕ್ಕೆ ಅಥವಾ ಈ ದೇಶದ ಈಗಿನ ಮತದಾರರಿದ್ದಾರೆ 2024 ಒಂದು ದೊಡ್ಡ ಹಬ್ಬ, ಪ್ರಜಾಪ್ರಭುತ್ವ ಹಬ್ಬ ಅಂತಾರಲ್ಲ, ಅವ್ರಿಗೆ ಏನ್ ಮೆಸೇಜ್ ಅಂದ್ರೆ ಈ ಎಲೆಕ್ಷನ್ ನಿಮ್ದು ನಾಳಿಂದ ನಿಮ್ ಜನರೇಷನ್ ಭವಿತವ್ಯ ಡಿಸೈಡ್ ಮಾಡೋದು ಈ ಎಲೆಕ್ಷನ್ ಐತಿ. ಎಲ್ಲಾರು ಎಚ್ಚರಿಕೆ ಆಗ್ರಿ. ಯಾರು ಏನ್ ಹೇಳ್ರ ಕೇಳಬ್ಯಾಡ್ರಿ. ಆಂಟಿ ಬಿಜೆಪಿ ವೋಟ್ಸ್ ಏನಿದಾವ ಅದ್ರೊಳಗೆ ಡಿವಿಷನ್ ಮಾಡಬ್ಯಾಡ್ರಿ. ಅಂಡ್ ಬ್ಲಾಕ್ ಆಂಟಿ ಬಿಜೆಪಿ ವೋಟ್ಸ್. ಯಾರು ಕ್ಯಾಂಡಿಡೇಟ್ ನಾಟ್ ಇಂಪಾರ್ಟೆಂಟ್. ಈಗ ಆರಿಸಬಾರ್ದು ಕ್ಯಾಂಡಿಡೇಟ್ ಏನದಾನು. ಇದು ಇಂಡಿಯಾ ಅಲಯನ್ಸ್ ಒಳಗಿಂದ ಯಾವ ಪಾರ್ಟಿ ಯಾರು ಹಿಂಗೇನ್ ಇಲ್ಲ. ಇಂಡಿಯಾ ಅಲಯನ್ಸ್ ಇಸ್ ಒನ್ ಥಿಂಗ್, ಅವ್ರದ್ದು ಬೇರೆ ಐತಿ. ಇಂಡಿಯಾ ಅಲಯನ್ಸ್ ಕ್ಯಾಂಡಿಡೇಟ್ಗೆ ವೋಟ್ ಕೊಡ್ರಿ. ಮತ್ ನಡುವೆ ಅತ್ರಾಗ ಯಾರೇ ನಿಂತಿದ್ರ ದುರ್ಲಕ್ಷ್ಯ ಮಾಡಿಬಿಟ್ರಿ. ನಿಮ್ ಬರೋ ಜನರೇಷನ್ ಸಲುವಾಗಿ ಪಾಲಿಟಿಕ್ಸ್ ಮಾಡ್ರಿ. ಈ ಯೂತ್ಗ ಮತ್ ನಮ್ SC ST ಲೀಡರ್ಸ್, OBC ಲೀಡರ್ಸ್ ಇಷ್ಟ ನನ್ಗೆ ಹೇಳೋದೈತಿ. ನಿಮ್ ಪಾಲಿಟಿಕ್ಸ್ ಏನೈತಿ, ಅದ್ರ ಪ್ರಿನ್ಸಿಪಲ್ಸ್ ಏನಿದಾವು, ಫಿಲಾಸಫಿ ಏನೈತಿ, ಇಟ್ ಮಸ್ಟ್ ಬಿ ಬೆನಿಫಿಷಿಯಲ್ ಟು ಯುವರ್ ಕಮಿಂಗ್ ಜನರೇಷನ್ಸ್. ಅದ್ ನಿಮ್ ಬರೋ ಜನರೇಷನ್ ಬೆನಿಫಿಟ್ ಇಲ್ಲ ಆದ್ರ ನೀವ್ ಏನ್ ಮಾಡೋರಿ? ನೀವು ಭಾಳ ಎಲ್ಲಾ ಗಾಡ್ಯಾಗ ತಿರ್ಗಾಡ್ರಿ, ಸತ್ತ ಇದ್ ಮಾಡ್ರಿ, ಎಲ್ಲಾ ತಕ್ಕೋತಾರ ನಿಮ್ ಕಡೆ. ಎಲ್ಲಾ ತಕ್ಕೋತಾರು. ಈಗ ಈ ಒಮ್ಮೆ 24 ಹಿಂದೂ ರಾಷ್ಟ್ರ ಅವ್ರು ಮಾಡ್ರು. ಒಂದ್ 10-20 ವರ್ಷದೊಳಗಂದ್ರೆ ಒಂದ್ 20-30 ಲೆಸ್ ದ್ಯಾನ್ 50 years ಟೋಟಲ್ 200 years ಬ್ಯಾಕ್ ಓದ್ ಹೋಗಿತ್ತಾರ ಅವ್ರು. ಹಂಗ ಬಿಡಂಗಿಲ್ರಿ ಅವ್ರು. ಮತ್ತ ಇದು ಯಾರು ಬ್ರಾಹ್ಮಿನ್ಸ್, ವೈದಿಕ್ ಬ್ರಾಹ್ಮಿನ್ಸ್ ಆರ್ ನಾಟ್ ಹಿಂದೂಸ್. They cannot become leaders of Hindus. ಅವ್ರ ಹಿಂದೂ ಲೀಡರ್ ಆಗೋದೇ ಸಾಧ್ಯ ಇಲ್ಲ. ಮತ್ ಈ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದ್ದ ಮೂಲಕ ಎಲ್ಲ ಈಗ ಹೆಂಗ ಇರ್ತೈತ್ರಿ. ಈಗ ಮರಾಠ ಇದ್ರ ಅವ್ರದ್ದು ಒಂದು ಸಂಘಟನಾ ಇದ್ರ ಮರಾಠ ಸಂಘಟನಾದ ಅಧ್ಯಕ್ಷ ಮರಾಠ, ಸುತಾರ್ ಸಂಘಟನಾ ಅಧ್ಯಕ್ಷ ಸುತಾರ, ಕುರುಬರು ಸಂಘಟನಾ ಅಧ್ಯಕ್ಷ ಕುರುಬ. ಹಿಂಗ್ ಆದ್ರೂ ಹಿಂದೂ ಅಂದ್ರೆ ಅದ್ರ ಲೀಡರ್ ಬ್ರಾಹ್ಮಿನ್. ಅವ್ರು ಬರೋಬ್ಬರ್ ಅಲ್ಲಿ ಬಂದ್ ಬಿಡ್ತಾರು. ಮತ್ ಈ ಎಲ್ಲಾರ್ಗು ಕಂಟ್ರೋಲ್ ಮಾಡಬಾರ್ದು. ಅದ್ ಕಂಟ್ರೋಲ್ ಮಾಡೋದು ಬಿಡ್ಬೇಡ್ರಿ. ನಿಮ್ಮ ಭವಿಷ್ಯದ ಇದೈತಿ. ಬ್ರಾಹ್ಮಿನ್ಸ್ ಆರ್ ನಾಟ್ ಹಿಂದೂಸ್, ದೇ ಆರ್ ವೈದಿಕ್ ಬ್ರಾಹ್ಮಣ್ಸ್.
ಯುರೇಷಿಯಾದಿಂದ ಬಂದವ್ರು ಇದಾರು, ಅವ್ರಿಗೆ ಎಷ್ಟು ಇದ್ ಮಾಡೋದು ನೋಡ್ರಿ. ಮತ್ತೆಲ್ಲ 800 ಇಯರ್ಸ್ ಮುಗಲ್ಸ್ ಬಂದ್ರು, ಅವರೆಲ್ಲನು ಚಕ್ರಿ ಮಾಡ್ರು, ನಮಸ್ಕಾರ ಮಾಡಿ ಎಲ್ಲಾ ಫಾಯ್ದೆ ತಕೊಂಡ್ರು. ಬ್ರಿಟಿಷ್ ಬಂದ್ರು, ಅಲ್ಲಿ ಅವ್ರದ್ದು ಚಕ್ರಿ ಮಾಡ್ರು, ಚಮತ್ಕಾರ ಮಾಡಿ ಅವ್ರ ಕಡೆಂದು ಫಾಯ್ದೆ ಇದು ಮಾಡ್ರು. ಈಗ ಅವ್ರಿಗೆ ಬೈತಾರ. ಅಂದ್ರೆ 800 ಇಯರ್ಸ್ ಯಾರ್ದು ಫಾಯ್ದೆ ತಗೊಂಡ್ರು, ಅವ್ರಿಗೆ ಅವ್ರು ಅತ್ಯಾಚಾರಿ ಇದ್ರು ಇದಿದ್ರು ಅಂತ ಕೂತಿದ್ರು. ದಟ್ ಇಸ್ ನಾಟ್ ಕರೆಕ್ಟ್. ಮತ್ ನಮ್ಗೆ ಫುಲ್ ದೇ ಮೇ ಫುಲ್ OBC ಲೀಡರ್ಶಿಪ್ ಆರ್ ಸಮ್ ಯಾರು ಒಟ್ಟ ಅಭ್ಯಾಸ ಮಾಡಿಲ್ಲ ಇತಿಹಾಸದ ಅವ್ರಿಗೆ ಫುಲ್ ಮಾಡಬಹುದು. ಬಟ್ ಐ ಡೋಂಟ್ ಥಿಂಕ್ ಈ ನಮ್ SC ST ಏನ್ ಲೀಡರ್ಸ್ ಮತ್ತು ವರ್ಕರ್ಸ್ ಅದಾರು, ದೇ ಆರ್ ವೆಲ್ ರೆಡ್. ಅವ್ರ ಅಭ್ಯಾಸ ಎಲ್ಲ ಇತಿಹಾಸದ ಅಭ್ಯಾಸ ಮಾಡಿದಾರು. ಅವ್ರು ಇದಾಗಬಾರ್ದು, ಇದಕ್ಕೆ ಅಂದ್ರೆ ಫಸುನೆ ಅಂತಾರಲ್ಲ, ಸಿಕ್ಕಾಕೊಳ್ಬಾರ್ದು, ಅವ್ರಿಗೆ ಇದಾಗಬಾರ್ದು. ಇದು ಬಹಳ ಇಂಪಾರ್ಟೆಂಟ್ ಐತಿ. ಸೊ 2024 ಇಸ್ ದಿ ಟರ್ನಿಂಗ್ ಪಾಯಿಂಟ್ ಆಫ್ ದಿ ಇದು ಭವಿಷ್ಯ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಎಲ್ಲ ಈ ದೇಶ ಒಳಗೆ ಏನ್ ಜನಾಂಗ ಅದಾರು, SC ST OBC ಅವ್ರದ್ದು ಯಾವುದೂ ಇದ್ರ ಅವ್ರ ಮತ್ ಟಾಪ್ ಮೇಲೆ ನಿಲ್ತಾರ. ಯಾಕಂದ್ರೆ ಮುಘಲ್ 800 ಇಯರ್ಸ್ ಇದ್ ಮಾಡ್ರು, ಆಳ್ಕೆ ಮಾಡ್ರು. ಅವ್ರ ಬ್ರಾಹ್ಮಿನ್ ಸೋಷಿಯಲ್ ಸುಪ್ರಿಮಸಿ ಏನಿತ್ತು ಅದಕ್ಕೆ ಅವ್ರು ಟಚ್ ಮಾಡ್ಲಿಲ್ಲ. ಬ್ರಿಟಿಷ್ ಅವರು ಬ್ರಾಹ್ಮಿನ್ ಸೋಷಿಯಲ್ ಸುಪ್ರಿಮಸಿಗೆ ಯಾವಾಗ ಟಚ್ ಮಾಡ್ಲಿಲ್ಲ. ಅವ್ರಿಗೆ ಏನ್ ಥೋಡೆ ರಿಫಾರ್ಮ್ ಸತಿ ಪ್ರಥಾ ವಿರುದ್ಧ ಅದು ಇದು ಮಾಡೋಣ ಲಗನ ಹೊಯ್ಕೊಳಕ್ ಚಾಲು ಮಾಡ್ರಿ ಅವ್ರು. ಧರ್ಮ ಬಿಡಲ್ಲ ಏನ್ ಈ ಎಲ್ಲ ಈ ಮಾತಾದವು. ನೀವು ಒಂದ್ ಬಿ ವೆರಿ ಕೇರ್ಫುಲ್ ಅಬೌಟ್ 2024 ಲೋಕಸಭಾ elections. Don't make any divisions in anti-BJP votes. Otherwise, your coming generation will become slaves of the Vedic Brahmins. Yes, sir. ಸ್ನೇಹಿತರೆ, ಅವರ ಅನುಭವದ ಮಾತು, ಅವಿನಾಶ್ ಸರ್ ಅವರ ಅನುಭವದ ಮಾತು. ಅವರು ಹೇಳ್ತಾ ಇರುವಂತದ್ದಷ್ಟೇ, ಈ ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ಗೋಲ್ಮಾಲ್ ನಡೀತಾ ಇದೆ. ಜಾತಿ ಧರ್ಮದ ಹೆಸರಿನ ಮೇಲೆ ನಮ್ಮನ್ನು ಒಡೆಯಲಾಗ್ತಾ ಇದೆ. ಈ ದೇಶದ ಮೂಲ ನಿವಾಸಿಗಳಿಗೆ, OBCಗಳಿಗೆ ಇವರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ದಯವಿಟ್ಟು 2024 ಚುನಾವಣೆಯಲ್ಲಿ ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ಯಾರು ಬಿಜೆಪಿ ವಿರೋಧ ಇದ್ದೀರಿ ಅವರೆಲ್ಲ ಒಂದ್ ಕಡೆ ಸೇರ್ಬೇಕು. ಒಂದು ಪಾರ್ಟಿಯನ್ನ ನೀವು ಗೆಲ್ಲಿಸಬೇಕು, ಅಂದ್ರೆ ಮಾತ್ರ ಬಿಜೆಪಿ ಸೋಲಿಕ್ಕೆ ಸಾಧ್ಯ. ಮತ್ತು ಅದ್ರ ಜೊತೆಗೆ ಐತಿಹಾಸಿಕ ಸತ್ಯಗಳನ್ನ ಕೂಡ ತಮ್ಮ ಮುಂದೆ ಹೇಳಿದ್ದಾರೆ. ಇವರ ತಂದೆಯವರು ದತ್ತಾ ಅವರು ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಒಡನಾಟ ಹೊಂದಿದವರು, ಒಂದು ಬಾರಿ ಏನಪ್ಪಾ MP ಆದವರು. ಇವರು ಕೂಡ ಕೇವಲ 20,000 ಮತಗಳಿಂದ ಏನಪ್ಪಾ ಅಂದ್ರೆ ಸೋತಿರುವಂತವ್ರು, 2,20,000 ಓಟ್ಗಳನ್ನ ತೆಗೆದುಕೊಂಡಿರ್ತಕ್ಕಂಥವ್ರು. ಇವತ್ತು ನಿಮ್ಗೆಲ್ಲ ಇತಿಹಾಸ ಗೊತ್ತಾಗ್ಲಿ ಅಂತೇಳಿ ನಾನು ಏನಪ್ಪಾ ಅಂದ್ರೆ ನಿಪ್ಪಾಣಿಗೆ ಬಂದು ಇವರ ಮಾತುಗಳನ್ನ ತೆಗೆದುಕೊಂಡಿದ್ದೀನಿ. ಇಷ್ಟಕ್ಕೆ ಮಾತು ಮುಗಿಯಲ್ಲ, ಇನ್ನು ಬಹಳಷ್ಟು ವಿಷಯ ಮಾತಾಡೋದೈತಿ. ಹಾಗೆ ಅವ್ರ ಜೊತೆ ಮತ್ತೆ ಮಾತನ್ನ ಮುಂದುವರಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಭೀಮ್. ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಅನ್ನ ಯಾವತ್ತೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಭೀಮ್ ಫ್ರೆಂಡ್ಸ್.